ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸಾಕಷ್ಟು ಸಮಸ್ಯೆಗಳು ಬೆಂಗಳೂರು ನಾಗರಿಕರ ನಿದ್ದೆ ಕೆಡಿಸಿದೆ. ಸಮಸ್ಯೆಗಳನ್ನು ಆಲಿಸೋಕೆ ಯಾರು ಇಲ್ವಾ ಅಂತಿದ್ದ ನಾಗರಿಕರಿಗೆ ಇವತ್ತು ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಫೀಲ್ಡ್ಗೆ ಇಳಿದಿದ್ದಾರೆ. ಹಾಗಾದರೆ ಡಿಸಿಎಂಗೆ ಫೀಲ್ಡ್ಗೆ ಇಳಿಯಲು ಕಾರಣ ಏನು, ನಾಗರಿಕರ ಸಮಸ್ಯೆ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಗ್ರೇಟರ್ ಬೆಂಗಳೂರಿನ ಜನರೊಂದಿಗೆ ಡಿಸಿಎಂ ರೌಂಡ್ಸ್. 6 ದಿನ ಬೆಂಗಳೂರಿನ ಪಾರ್ಕ್ಗಳಲ್ಲಿ ಡಿಕೆಶಿ ವಾಕ್. ಲಾಲ್ಬಾಗ್ ಅಭಿವೃದ್ಧಿಗೆ 10 ಕೋಟಿ ಮೀಸಲಿಟ್ಟ ಡಿಸಿಎಂ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಯಾವುದೇ ಸಮಸ್ಯೆ ಇರಬಾರದು ಅನ್ನುವ ಕಾರಣಕ್ಕೆ ಇಂದು ಸ್ವತಃ ಡಿಕೆ ಶಿವಕುಮಾರ್ ಲಾಲ್ಬಾಗ್ನತ್ತ ಮುಖ ಮಾಡಿದ್ರು. ಬೆಳಗ್ಗೆ 1 ತಾಸು ಲಾಲ್ಬಾಗ್ನ ರೌಂಡ್ ಹಾಕಿ ಸಮಸ್ಯೆಗಳು ಏನಿವೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿದ್ರು. ಹೌದು, ಎಂದಿನಿಂದ ಡಿಸಿಎಂ ಬೆಂಗಳೂರು ನಡಿಗೆ ಆರಂಭಿಸಿದ್ದಾರೆ. ಮುಂದಿನ 6 ದಿನಗಳವರೆಗೆ 6 ಪಾರ್ಕ್ಗಳಲ್ಲಿ ನಡಿಗೆ ಮುಂದುವರಿಸಿ ಜನಾಭಿಪ್ರಾಯವನ್ನ ಆಲಿಸಲಿದ್ದಾರೆ. ಬೆಳಗ್ಗೆ 1 ತಾಸಿನ ನಡಿಗೆಯ ನಂತರ 1 ತಾಸು ನಗರದ ಜನರ ಸಮಸ್ಯೆಗಳನ್ನು ಆಲಿಸುವ ವಿಚಾರ ನಡೆಸಿದ್ದಾರೆ ಎಂದು ಲಾಲ್ಬಾಗ್ನಲ್ಲಿ ಡಿಕೆಶಿಯೊಂದಿಗೆ ಸಾರ್ವಜನಿಕರು ಬೆಂಗಳೂರಲ್ಲಿ ಹಾಳಾಗಿರೋ ರಸ್ತೆಗಳು, ಕಸದ ಅವ್ಯವಸ್ಥೆ, ಆಂಬ್ಯುಲೆನ್ಸ್, ಟನಲ್ ವ್ಯವಸ್ಥೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದ್ರು. ಲಾಲ್ಬಾಗ್ಗೆ ಆಗಮಿಸಿದ ನಾಗರಿಕರು ಕೂಡ ಸಾಕಷ್ಟು ಬೇಡಿಕೆಗಳನ್ನ ಡಿಸಿಎಂ ಮುಂದೆ ಇಟ್ಟಿದ್ದು, ಲಾಲ್ಬಾಗ್ ಅಭಿವೃದ್ಧಿಯ ಜೊತೆಗೆ ಕಸ ವಿಲೇವಾರಿ ಸಮಸ್ಯೆ, ಪಾರ್ಕಿಂಗ್ ಸಮಸ್ಯೆ, ಲಾಲ್ಬಾಗ್ ಒಳಭಾಗದಲ್ಲಿ ಬೀದಿ ನಾಯಿಗಳ ಹಾವಳಿ, ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಸರಿಪಡಿಸುವ ಬಗ್ಗೆ ಹಾಗೂ ಇನ್ನಿತರ ಸಮಸ್ಯೆಗಳನ್ನ ನೇರವಾಗಿ ಸಂವಾದ ಮಾಡಿದರು. ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ, ನೀರಿಗೆಲ್ಲ ನಾನು ಬೆಂಗಳೂರು ನಾಗರಿಕರ ಜೊತೆ ಫಸ್ಟು ಲಾಲ್ಬಾಗಿಂದ ನಡಿಗೆ ಮಾಡ್ತಾ ಇದ್ದೀನಿ. ಅಲ್ಲಿ ಭೇಟಿ ಮಾಡೋಣ ಸರ್. ಈ ಮಾರತಳ್ಳಿ ಒಂದು ರಾತ್ರಿ ತಾರಾಕಕ್ಕೆ ಬಂದಿದೆ ಸರ್. ಮಳೆಯಲ್ಲೇ ತಾರಕ, ವೆಟ್ ಮಿಕ್ಸಿಂಗು ಇದೆ, ಮಳೆಯಲ್ಲೂ ತಾರಕ ಅಂತ ಪದ್ಧತಿ ಕೂಡ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೇಸ್. ಏನೋ ರಾಜ್ಯದಲ್ಲಿ ಕಸದ ಸಮಸ್ಯೆ ಜಾಸ್ತಿಯಾಗಿದ್ದು ಎಲ್ಲೆಂದರಲ್ಲಿ ಕಸ ಹಾಕೋರಿಗೆ ದಂಡ ಹಾಕಿ ಅಂತ ಜನರು ಮನವಿ ಮಾಡಿದ್ದಾರೆ. ಲಾಲ್ಬಾಗ್ನಲ್ಲಿ ಹೆಣ್ಮಕ್ಳು ಓಡಾಡ್ತಾರೆ, ಹೀಗಾಗಿ ಇಲ್ಲಿ ಸಿಸಿ ಕ್ಯಾಮೆರಾ ಅವಶ್ಯಕತೆ ಇರೋದ್ರಿಂದ 10 ಕೋಟಿ ರೂಪಾಯಿಗಳನ್ನ ನಾನು ಲಾಲ್ಬಾಗ್ ಅಭಿವೃದ್ಧಿಗೆ ನೀಡ್ತೇನೆ ಅಂತ ಡಿಸಿಎಂ ಹೇಳಿದ್ದಾರೆ. 200 ಜನರನ್ನ ನಾಗರಿಕರ ಹತ್ರ ಮಾತಾಡ್ಸಿದ್ದೀನಿ, ನಾನೇ ಪ್ರೈವೇಟ್ ಮಾತಾಡಿದ್ದೀನಿ, ಎಲ್ಲರದ್ದು ಫೋನ್ ನಂಬರ್ನ ತೆಗೆದುಕೊಂಡಿದ್ದೀನಿ. ನನಗೆ ಅವ್ರ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಬೇಕು. ಬೆಂಗಳೂರು ನಗರದ ನಾಗರಿಕರು ಅವ್ರ ಹತ್ರ ನಡೆದಿದ್ದೀನಿ, ಅವರ ಅಭಿಪ್ರಾಯ ಕೇಳಿದ್ದೀನಿ. ಅವರು ಸಂತೋಷದಿಂದ ಅವರ ಅಭಿಪ್ರಾಯಗಳನ್ನ, ಅವರ ನೋವನ್ನ, ಅವರ ದುಃಖ ದುಮ್ಮಾನಗಳನ್ನ ತಿಳಿಸಿದ್ದಾರೆ. ಸೊ ಇಲ್ಲಿ ಈ ವಾತಾವರಣ ಬೆಂಗಳೂರು ನಗರದಲ್ಲಿ ಹೆಚ್ಚಿಸಬೇಕು. ಅದಕ್ಕೆ ಮುಂದಕ್ಕೆ ಎಲ್ಲೆಲ್ಲಿ ಅರಣ್ಯ ಪ್ರದೇಶ ಇದೆ, ಅರಣ್ಯ ಪ್ರದೇಶನ ಉಳಿಸ್ಕೊಂಡು ಅಲ್ಲಿ ಟ್ರೀ ಪಾರ್ಕ್ ಮಾಡಲಿಕ್ಕೆ ನಾನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡಿ, ಈಶ್ವರ್ ಖಂಡ್ರೆ ಅವ್ರ ಹತ್ರ ಮಾತಾಡಿ. ಡಿಸಿಎಂ ಡಿಕೆಶಿ ರೌಂಡ್ಸ್ ಇನ್ನು ಯಾವಾಗ, ಎಲ್ಲಿ ಅಂತ ನೋಡೋದಾದ್ರೆ, ಅಕ್ಟೋಬರ್ 11 ಬೆಂಗಳೂರು ಕೇಂದ್ರ ಪಾಲಿಕೆ ಲಾಲ್ಬಾಗ್ ಬೆಳಿಗ್ಗೆ 7 ರಿಂದ 10 ಗಂಟೆ. ಅಕ್ಟೋಬರ್ 12 ಬೆಂಗಳೂರು ಉತ್ತರ ಪಾಲಿಕೆ ಮತ್ತಿಕೆರೆ ಜೆಪಿ ಪಾರ್ಕ್. ಅಕ್ಟೋಬರ್ 18 ಬೆಂಗಳೂರು ಪೂರ್ವ ನಗರ ಪಾಲಿಕೆ ವೆಂಗಯ್ಯ ಇಕೋ ಪಾರ್ಕ್, ಟಿಸಿ ಪಾಳ್ಯ, ಕೆಆರ್ ಪುರಂ. ಅಕ್ಟೋಬರ್ 19 ಬೆಂಗಳೂರು ದಕ್ಷಿಣ ಪಾಲಿಕೆ ವೀರಯೋಧರ ವನ, ಕೋರಮಂಗಲ. ಅಕ್ಟೋಬರ್ 25 ಬೆಂಗಳೂರು ಪಶ್ಚಿಮ ಪಾಲಿಕೆ ಗಾಂಧಿ ಪಾರ್ಕ್, ನಾಗರಬಾವಿ 2ನೇ ಹಂತ. ಅಕ್ಟೋಬರ್ 26 ಬೆಂಗಳೂರು ಕೇಂದ್ರ ಪಾಲಿಕೆ ಕಬ್ಬನ್ ಪಾರ್ಕ್. ಒಟ್ಟಾರೆಯಾಗಿ ಇಂದು ಡಿಸಿಎಂ ಜನರೊಂದಿಗೆ ಬೆರೆತು ಜನರ ಸಮಸ್ಯೆಗಳನ್ನು ಆಲಿಸಿ ಬೆಂಗಳೂರಿನ ಅಭಿವೃದ್ಧಿಪಡಿಸಬೇಕಾದ್ರೆ ಏನೇನು ಬದಲಾವಣೆ ಮಾಡಬೇಕು ಅನ್ನೋದನ್ನ ಕೂಲಂಕುಷವಾಗಿ ಚರ್ಚಿಸಿದ್ದಾರೆ. ನಾಗರಿಕರು ಹೇಳಿದಂತೆ ಡಿಸಿಎಂ ನಡ್ಕೊಂಡು ಬೆಂಗಳೂರು ಅಭಿವೃದ್ಧಿ ಪಡಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್.